ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿ ಮೋಹನ್ ರೆಡ್ಡಿ ಪರ ರಾಜೀವ್ ಗೌಡ ಮತಯಾಚನೆ. ಶಿಡ್ಲಘಟ್ಟ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುವ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಚ್ ಮೋಹನ್ ರೆಡ್ಡಿ ಪರವಾಗಿ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ಹಾಗೂ ಕೆಪಿಸಿಸಿ ಸಂಯೋಜಕ ಬಿವಿ ರಾಜೀವ್ ಗೌಡ ಮತಯಾಚನೆ ನಡೆಸಿದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಸಾವಿರಾರು ಕುಟುಂಬಗಳು ಡಿಸಿಸಿ ಬ್ಯಾಂಕ್ನಿಂದ ಆರ್ಥಿಕ ನೆರವನ್ನು ಪಡೆದಿದ್ದು, ರೈತರು ಮತ್ತು ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಾಗಿದೆ ಎಂದು ಅವರು ಹೇಳಿದರು. ಡಿಸಿಸಿ ಬ್ಯಾಂಕ್ ಆರ್ಥಿಕವಾಗಿ ಸದೃಢಗೊಂಡಿದ್ದು, 2 ಜಿಲ್ಲೆಗಳ ಜನತೆಗೆ ಚೈತನ್ಯ ನೀಡಿದೆ ಎಂದು ಅಭಿಪ್ರಾಯಪಟ್ಟರು. ಇನ್ನು ಈ ಕ್ಷೇತ್ರದಿಂದ ಹಿಂದಿನ ಅವಧಿಯಲ್ಲಿ ನಿರ್ದೇಶಕರಾಗಿದ್ದ ಡಾಲ್ಫಿನ್ ನಾಗರಾಜ್ ಅವರು ಶ್ರದ್ಧೆ ಹಾಗೂ ಪರಿಶ್ರಮದ ಫಲವಾಗಿ 150 ಕೋಟಿ ರು ಸಾಲ ನೀಡಲಾಗಿತ್ತು. ಈಗ ಇದೇ ನಿಟ್ಟಿನಲ್ಲಿ ಇನ್ನಷ್ಟು ನೆರವನ್ನು ನೀಡುವ ದೃಷ್ಟಿಯಿಂದ ಮೋಹನ್ ರೆಡ್ಡಿರವರಿಗೆ ಬೆಂಬಲ ನೀಡುವಂತೆ ರಾಜೀವ್ ಗೌಡ ಮನವಿ ಮಾಡಿದರು. ಇನ್ನು ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಡೇರಿ ಘಟಕಗಳ ಅಧ್ಯಕ್ಷರು ತಮ್ಮ ಮತವನ್ನು ತಪ್ಪದೆ ಹಾಕಬೇಕೆಂದು ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಅಧ್ಯಕ್ಷರು, ಮೋಹನ್ ರೆಡ್ಡಿರವರಿಗೆ ಒಗ್ಗೂಡಿದ ಮತಗಳ ಮೂಲಕ ಗೆಲುವು ಗಿಟ್ಟಿಸುತ್ತೇವೆ ಎಂಬ ಭರವಸೆ ನೀಡಿದರು. ಜೊತೆಗೆ ಅವರು ಗೆದ್ದ ಬಳಿಕ ತಾಲೂಕಿಗೆ ಹೆಚ್ಚಿನ ನೆರವನ್ನು ನೀಡಬೇಕೆಂದು ಆಗ್ರಹಿಸಿದರು. ಮೋಹನ್ ರೆಡ್ಡಿಯವರು ಕೂಡ ತಮ್ಮ ಭಾಷಣದಲ್ಲಿ ಡೇರಿ ಘಟಕಗಳ ಅಧ್ಯಕ್ಷರಲ್ಲಿ ಮತ ನೀಡಿ ತಮ್ಮನ್ನು ಗೆಲ್ಲಿಸುವಂತೆ ವಿನಂತಿಸಿದರು. ಈ ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ನ ನೂತನ ನಿರ್ದೇಶಕ ಡಾಲ್ಫಿನ್ ನಾಗರಾಜ್, ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ಮುಖಂಡರಾದ ವರದಣ್ಣ, ಟಿಕೆ ನಟರಾಜ್, ಡಿಪಿ ನಾಗರಾಜ್, ರಾಯಪ್ಪನಹಳ್ಳಿ ಅಶ್ವಥ್ ನಾರಾಯಣ ರೆಡ್ಡಿ, ಅಫ್ಸರ್ ಪಾಷಾ, ನಿರಂಜನ್, ಮೇಲೂರು ಮಂಜುನಾಥ್, ನಾಗರಾಜ್, ವೆಂಕಟೇಶ್, ಹಿರೇಬೆಲ್ಲ ರವಿಕುಮಾರ್ ಸೇರಿದಂತೆ 14 ಮಂದಿ ಡೈರಿ ಘಟಕಗಳ ಅಧ್ಯಕ್ಷರು ಹಾಜರಿದ್ದರು. ಅವ್ರಿಗೆ ನಾವು ಅತಿ ಹೆಚ್ಚಿನ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಈಗ ನಾವು ಈಗಾಗಲೇ ಇಂಗಿಸ್ಕೊಂಡಿದ್ದೀವಿ 17 ನಮ್ಮ ಕಾಂಗ್ರೆಸ್ ಬೆಂಬಲಿತ ಇಲ್ಲಿ ನಮ್ಮ ಸದಸ್ಯರುಗಳಿದ್ದೀವಿ. ವೋಟ್ ಮಾಡೋದಕ್ಕೆ ನಾವು 17 ಜನ ಒಗ್ಗಟ್ಟಾಗಿದ್ದು ಅವ್ರನ್ನ 17 ನಾವು ವೋಟ್ ಕೊಟ್ಟು ಅತಿ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಜಿಲ್ಲೆಯಲ್ಲಿ ಅವ್ರು ಗೆದ್ದು ಎಲ್ಲ ನಮ್ಮ ಏನು ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು ಯಾರೆಲ್ಲ ಸೇರಿದ್ದೀರಿ ಅವ್ರಿಗೆ ಯಾವುದೇ ತರಹದ ಒಂದು ಕಿಂಚಿತ್ತು ತೊಂದರೆ ಆಗದೆ, ಯಾವುದೇ ತರಹದ ಒಂದು ಇದು ಕೂಡ ತೊಂದರೆ ಇಲ್ಲ. ಅವ್ರನ್ನ ವಿಶೇಷವಾಗಿ ಅವ್ರಿಗೆ ಗೌರವಗಳನ್ನ ಕೊಟ್ಟು ಮುಂದೆ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ಎಲ್ಲರೂ ಮುಂದೆ ಅವರು ಕೂಡ ಹೇಳ್ತಿದ್ದಾರೆ, ಯಾವುದೇ ತರ ತೊಂದರೆಗಳಾಗೋದು ಬೇಡ, ನಾವೆಲ್ಲರೂ 17 ಓಟ್ ಅವ್ರನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸುವಂತ ಕೆಲಸ ಮಾಡೋಣ. ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಏನ್ ಮಾಡ್ಬೇಕು ನಮ್ಮ ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ, ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, 17 ಜನ ನಾವು ಅವ್ರಿಗೆ ಓಟ್ ಹಾಕೋಣ, ಅವ್ರನ್ನೇ ಗೆಲ್ಲಿಸುವಂತ ಕೆಲಸ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಅದೇ ರೀತಿ ನಮ್ಮ ನಾಗರಾಜಣ್ಣವರು ಅವಿರೋಧವಾಗಿ ಡಿಸಿಸಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಅವರು ಸತತವಾಗಿ ಯಾವತ್ತೂ ಆಯ್ಕೆ ಆಗ್ತಿದ್ದಾರೆ, ಮುಂದೆ ಕೂಡ ಇನ್ನೂ ಆಯ್ಕೆ ಆಗಿ ಬರ್ತಾರೆ. ಇನ್ನೂ ಒಳ್ಳೆ ಮಟ್ಟಕ್ಕೆ ಭಗವಂತ ಅವ್ರನ್ನ ಬೆಳೆಸಲಿ. ಅವ್ರನ್ನ ಹೇಳ್ಬೇಕು ಅಂತಂದ್ರೆ ಅಜಾತ ಶತ್ರುನ ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಯಾವುದೇ ಪಾರ್ಟಿ ಅಂತೆ ಎಲ್ರಿಗೂ ಕೂಡ ಈಗ ಏನು ಬ್ಯಾಂಕ್ಗೆ ಹೋದಾಗ ಸಾಲಗಳಿರ್ಬೋದು ಹೇಳ್ತಿದ್ರು, ಸುಮಾರು 100-150 ಕೋಟಿಗೂ ಹೆಚ್ಚಿಗೆ ನಾವು ಯಾವುದೇ ಬಡ್ಡಿ ಇಲ್ಲದೆ ಸಾಲ ಕೊಟ್ಟಿದ್ದೀವಿ ಅನ್ನೋ ಒಂದು ಮಾತು ಹೇಳ್ತಿದ್ರು. ಅದು ತುಂಬಾನೇ ಒಳ್ಳೆಯ ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ಕೂಡ ಅವ್ರು ಹೇಳ್ತಿದ್ರು, ಯಾರು ಏನು ತೊಂದರೆ ಅಂತ ನಾನು ಕಾಪಾಡ್ಕೊಂಡು ಹೋಗ್ತೀನಿ, ಮೋಹನ್ ರೆಡ್ಡಿ ಅವರ ಗೆಲ್ಸಿದ್ರೆ ಏನಿದೆ ನಾನೇ ನಿಂತು ಕಾಪಾಡ್ಕೊತೀನಿ, ನೀವು ಅವ್ರನ್ನ ಕೇಳ್ಬೇಡ್ರಿ, ಏನೇ ಕೆಲಸ ಆಗ್ಬೇಕಂದ್ರೆ ನಾನಿದ್ದೀನಿ, ಯಾವುದೇ ಒಂದು ಮುಲಾಜಿಗೆ ನಾನು ಯಾವುದೇ ಕೂಡ ಬೆಂಡಾಗದೆ ನಾನು ನೀವೆಲ್ಲ ನಿಮ್ ಜೊತೆಲಿ ಇದೀನಿ ಅನ್ನೋ ಮಾತು ಹೇಳ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ನಾವು ನಿಮ್ ಜೊತೆಲಿ ಇದೀವಿ ಅಂತ ಒಂದು ಚಪ್ಪಾಳೆ ವಿಶೇಷವಾಗಿ ಅವ್ರು ಆಯ್ಕೆ ಆಗಿದ್ದಾರೆ. ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾಗರಾಜ್ ಅಣ್ಣವ್ರ ಜೊತೆಲಿರ್ಬೋದು, ಮೋಹನ್ ರೆಡ್ಡಿ ಅಣ್ಣವ್ರ ಜೊತೆಲಿರ್ಬೋದು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರೋಣ. ಭಗವಂತ ಅವ್ರನ್ನ ಮೋಹನ್ ರೆಡ್ಡಿ ಅವ್ರನ್ನ ಗೆಲ್ಲಿಸ್ಕೊಡ್ಲಿ. ಇಲ್ಲಿ ಏನು ಮುಂದೆ ಬರುತ್ತೆ ಯಾವುದೇ ಚುನಾವಣೆಗಳಿರಲಿ, ಒಂದು ಸಣ್ಣ ಚುನಾವಣೆ ಯಾವುದು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು, ಯಾವುದೇ ಡೈರಿ ಎಲೆಕ್ಷನ್ಗಳಿರ್ಬೋದು, ಮತ್ತೆ ಯಾವುದೇ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳಿರ್ಬೋದು, ಎಲ್ಲವನ್ನೂ ಕೂಡ ಹೇಳ್ತಿದ್ದೀನಿ. ಯಾವುದೇ ಮುಲಾಜಿಗೆ ಯಾರಿಗೂ ಕೂಡ ಬೆಂಡಾಗದೆ ಹೇಳ್ತಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿಗಳು ನಮ್ಮವ್ರು ನಿಲ್ಲಿ ಅವ್ರ ಪರವಾಗಿ ನಿಂತು ನಾನು ಖಂಡಿತ ಹೇಳ್ತಿದ್ದೀನಿ, ಮನಸ್ಸಾಗಿ ಇಷ್ಟಪೂರ್ವಕವಾಗಿ ಅವ್ರ ಪರವಾಗಿ ನಿಲ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಷ್ಟೋ ಜನ ಡೈಲಿ ಚುನಾವಣೆಗಳು ನಡೀತು ನಮ್ಮಲ್ಲಿ. ಆ ಡೈಲಿ ಚುನಾವಣೆಗಳಲ್ಲೂ ಕೂಡ ಎಷ್ಟೋ ಅದಕ್ಕೂ ಅಬ್ಜೆಕ್ಷನ್ಸ್ ಮಾಡಿಸೋದು ಏನಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲೇನೆ ನಾಮಿನಿಗಳು ಮಾಡ್ತಾ ಇದೀವಿ, ಆ ಡೈರಿಗಳು ಮಾಡ್ಬೇಕಂತಂದಾಗ ಎಷ್ಟೋ ನಮ್ಮಲ್ಲಿದ್ದಂತವೇ ಕೆಲವರು ಏನ್ ಮಾಡಿದ್ರು, ಅದನ್ನ ಆಗ್ಬಾರ್ದು ಅಂತ ಅಬ್ಜೆಕ್ಷನ್ಸ್ ಮಾಡಿದ್ರು. ಆದ್ರೂ ಕೂಡ ನಮ್ಮ ಗುಡೇಣ್ಣವ್ರ ಪಾಪ ವಯಸ್ಸಾಗಿದ್ರು ಕೂಡ ಡೈರಿ ಚುನಾವಣೆಗಳು ನಡೀತು. ನಮ್ಮ ಕೈಲಾದಂತ ಆರ್ಥಿಕವಾಗಿ ಏನ್ ಸಹಾಯ ಮಾಡಬೇಕು ಸಹಾಯ ಮಾಡಿ ನಾಮಿನಿಗಳಿಗೂ ಕೂಡ ಓಡಾಡಿ ಅವರು ನಮ್ಗೆ ಏನ್ ಮಾಡಿದ್ರು, ಕೋರ್ಟಲ್ಲಿ ಇದ್ದಂಥವನ್ನ ಕೋರ್ಟ್ಗೂ ಕೂಡ ಕೇಸ್ಗಳು ಇದ್ದಂಥವ್ನು ಕೂಡ ಗೆದ್ಕೊಂಡ್ಬಂದು
ಈಗ ಇದರಲ್ಲಿ ಇರ್ಬೋದು ಯಾವುದು ನಮ್ಮ ಬಸವಪಟ್ಟಣದಲ್ಲಿ ಬೈರೇಗೌಡನವ್ರದ್ದು ಆ ನಾಮಿನಿನ ಬರಲಿಲ್ಲ ಅಂತಿದ್ರೆ ಖಂಡಿತ ಇವತ್ತು ಹೇಳ್ತಿದ್ದೀನಿ, ಇವತ್ತು ಓಟ್ ಹಾಕೋ ಶಕ್ತಿನೇ ಬರ್ತಿರ್ಲಿಲ್ಲ. ಅಂಥವ್ರ ಜೊತೆಲಿ ಸುಮಾರು ಅದೇ ತರದ ಎಕ್ಸಾಂಪಲ್ಗಳಿದ್ದಾವೆ. ಅದಕ್ಕೆ ಹೇಳ್ತಿದ್ದೀನಿ, ಈ ತರದ್ ಏನೇ ಆಗ್ಲಿ ನಾವ್ ಯಾರು ಎದೆ ಕುಂದೋದ್ ಬೇಡ, ನಿಮ್ಮೊಟ್ಟಿಗೆ ನಾವಿದೀವಿ, ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಒಗ್ಗಟ್ಟಲ್ಲಿ ಬಲವಿದೆ ಅಂದಂಗೆ ನಾವೆಲ್ಲ ಒಗ್ಗಟ್ಟಲ್ಲಿ ಯಾರು ಬಂದ್ರು ಏನು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಹೇಳ್ತಿದೀವಿ, ನಾವೆಲ್ಲರೂ ಒಗ್ಗಟ್ಟಾಗಿ ಯಾವುದೇ ಚುನಾವಣೆ ಇರಲಿ ಇದೇ ರೀತಿ ಎದುರಿಸೋಣ. ಯಾವುದೇ ಚುನಾವಣೆ ಇರಲಿ ನಿಮ್ಮೊಟ್ಟಿಗೆ ಹೇಳ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ಮೋಹನ್ ರೆಡ್ಡಿ ಅವ್ರಿಗೆ ಒಳ್ಳೇದಾಗಿ ಅವ್ರಿಗೆ ಗೆದ್ದು ಬರಲಿ ಅಂತ ಹೇಳಿ ಇವತ್ತು ಸಂದರ್ಭ ಹೇಳ್ತೀನಿ. ಅವ್ರಿಗೆ ಒಳ್ಳೇದಾಗಲಿ. ನಿಮ್ಮೆಲ್ಲರೂ ಕುರಿತು ಮೋಹನ್ ರೆಡ್ಡಿ ಅವರು ಒಂದೆರಡು ಮಾತಾಡ್ತಾರೆ. ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ದಯವಿಟ್ಟು ನೀವೆಲ್ಲ ನನಗೆ ಮತ ಹಾಕಿ ನನ್ನನ್ನು ಗೆಲ್ಲಿಸ್ಕೊಡಿ. ಯಾಕೆಂದ್ರೆ ಈಗ ಕೆಲವು ವಿಷಯಗಳು ಎಷ್ಟೇ ವಿಷಯ ಗೊತ್ತಿದ್ರು ನಮಗೆ ಇಲ್ಲಿ ಒಳಗಿನ ಆದ್ರೆ ನಮ್ಗೆ ಗೊತ್ತಿರಲ್ಲ. ಆದ್ರಿಂದ ನಿಮ್ಮ ಜೊತೆ ನಾನು ಆ ರೀತಿ ಅಲ್ಲಿ ಭೇದ ಭಾವ ಇಲ್ಲಿ ಭೇದ ಭಾವ ಮಾಡ್ಕೊಂಡು ಬಂದಿರೋಂಥವನಲ್ಲ. ನಾನು 34 ವರ್ಷದಿಂದ ಸತತವಾಗಿ 1993ರಿಂದ ಡೈರಿ ಅಧ್ಯಕ್ಷನಾಗಿ, TPS ಮೆಂಬರ್ ಆಗಿ, ನಾನು VSS ಅಧ್ಯಕ್ಷನಾಗಿ ಪಕ್ಷದಲ್ಲಿ ಎಲ್ಲ ಹುದ್ದೆಗಳನ್ನು ನೋಡಿ ನಾನು ಈ ಮಟ್ಟಕ್ಕೆ ಬೆಳೀತಾ ಇದ್ದೀನಿ. ಭಗವಂತ ಆಶೀರ್ವಾದದಿಂದ ನಾನು ಯಾರನ್ನೂ ಪಕ್ಷಪಾತ ಮಾಡೋದಾಗ್ಲಿ, ನಾನು ಕೀಳು ಬೇಳು ನೋಡೋದಂತ ನನ್ನ ಸ್ವಭಾವವನ್ನೊಂದಲ್ಲ. ಭಗವಂತ ಅವಶ್ಯಕತೆ ನನಗಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ. ಏನೋ ಈಗ ಅಣ್ಣ ಹೇಳ್ತಾ ಇದ್ರು, ನಮ್ಮನ್ನು ನೋಡ್ಬೇಕಪ್ಪ ನಮಗೆ ನಾನು ಏನು ಇಲ್ಲ, ನನ್ನ ತಾಲೂಕಿಗೆ ಕಮ್ಮಿ ಆದ್ರೂ ಚಿಂತೆ ಇಲ್ಲ, ಬೇರೆಯವ್ರನ್ನೆಲ್ಲ ಎಲ್ಲ ಒಂದೇ ಅನ್ನೋ ಮನೋಭಾವ ಇಟ್ಕೊಂಡು ಬೆಳೀತಾ ಇದ್ದೀನಿ. ಅದಕ್ಕೆ ತಮ್ಮೆಲ್ಲರೂ ಬೆಂಬಲ ಇರಲಿ ಅಂತ ಹೇಳ್ಕೊತ ನಾನು ಈ ಚುನಾವಣೆಯಲ್ಲಿ ನನಗೆ ಮತ ಹಾಕಿ ಆಟೋ ಬಿಟ್ಟು ಒಂದನೇ ಹಾಕಿ ನನ್ನನ್ನು ಗೆಲ್ಸ್ಕೊಡ್ಬೇಕು. ನನ್ನ ಎಲ್ಲರೂ ಬಂದ್ಬಿಡಿ ಎಲ್ಲ ನಮ್ಮ ಕ್ಯಾಂಡಿಡೇಟ್ ನಿಮ್ಗೆ ಏನ್ ಸಿಗ್ತದೆ 100 ವರ್ಷ ಶಕ್ತಿ ಕೊಟ್ಟೆ ಇನ್ನೂ ಚೆನ್ನಾಗಿ ದೇವರು ಬೆಳೆಸಲಿ. ಬೇಕಾಗಿಲ್ಲ